ಸರ್ವರಿಗೂ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಯ ಕಾರ್ಯವನ್ನು ಮೊಬೈಲ್ ಆ್ಯಪ್ ಮೂಲಕ ಹೇಗೆ ಮಾಡಬೇಕೆಂಬುದನ್ನು ಭಾಳ ಸಂಕ್ಷಿಪ್ತವಾಗಿ ಸುಲಭವಾಗಿ ತಿಳಿಸುವಂಥ ಪ್ರಯತ್ನ. ಸೊ ನೇರವಾಗಿ ತಾವು ತಮ್ಮ ಒಂದು ಮೊಬೈಲ್ನಲ್ಲಿರುವಂಥ ಆ್ಯಪನ್ನು ತೆಗೆದುಕೊಳ್ಳಿ. ಸೊ ಈಗ ಆಲ್ರೆಡಿ ತಮಗೆ ಗಣಿತೀಯ ಪೂರ್ವದಲ್ಲಿ ಕರೆದಂಥ ಸಭೆಯಲ್ಲಿ ಅಂದರೆ ತರಬೇತಿಯಲ್ಲಿ ಇದರ ಬಗ್ಗೆ ಮಾಹಿತಿ ಕೊಟ್ಟಿರ್ತಾರೆ. ಸೊ ಈ ಆ್ಯಪನ್ನು ಓಪನ್ ಮಾಡಿ, ಈ ಪ್ರಥಮದಲ್ಲಿ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡಾಗ ತಾವು ಏನು ಮಾಡಬೇಕಾಗತ್ತೆ, ಅಲ್ಲಿ ವೈಲ್ ಯೂಸಿಂಗ್ ದ ಆ್ಯಪ್ ಆಪ್ಷನ್ ಅಂತ ಬರುತ್ತೆ. ಆವಾಗ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಈಗಾಗಲೇ ಸಮೀಕ್ಷೆದಾರರು ತಮ್ಮ ಒಂದು ಮೊಬೈಲನ್ನು ಇಲಾಖೆ ಫೀಡ್ ಮಾಡಿಕೊಂಡಿದ್ದು, ಸೊ ಆ ನಂಬರನ್ನು ಹಾಕಿ ತಾವಿಲ್ಲಿ ಏನು ಮಾಡಬೇಕಾಗತ್ತೆ, ಲಾಗಿನ್ ಆಗಬೇಕಾಗತ್ತೆ. ಸೊ ಲಾಗಿನ್ ಆದಮೇಲೆ ತಮಗೆ ಒಂದು OTP ಬರುತ್ತೆ. OTP ಅಂದರೆ 1 ಡೇ ಪಾಸ್ವರ್ಡ್ ಬರುತ್ತೆ. ಸೊ ಆ ಪಾಸ್ವರ್ಡನ್ನು ಹಾಕಿ ತಾವು ಮುಂದೆ ಈ ಒಂದು ಆ್ಯಪ್ ಓಪನ್ ಆಗುತ್ತೆ. ಸೊ ನಂತರದಲ್ಲಿ ತಮಗೆ ಬಂದಂಥ ಆ ಒಂದು OTPಯನ್ನು ಅಥವಾ OTP 1 ಡೇ ಪಾಸ್ವರ್ಡನ್ನು ಇಲ್ಲಿ ಹಾಕಿ ಸಬ್ಮಿಟ್ ಕೊಡಬೇಕಾಗತ್ತೆ. ಸೊ ಸಬ್ಮಿಟ್ ಕೊಟ್ಟಾದ ಮೇಲೆ ನೋಡ್ಬೋದು, ಇಲ್ಲಿ ಸಮೀಕ್ಷೆಯನ್ನು ಪ್ರಾರಂಭಿಸಿ ಸ್ಟಾರ್ಟ್ ಸರ್ವೆ ಅಂತ ಬರುತ್ತೆ. ಸೊ ತಾವೀಗ ಏನು ಮಾಡಬೇಕಾಗತ್ತೆ, ತಮ್ಮ ಒಂದು ಮತಗಟ್ಟೆಯ ಮತದಾರ ಪಟ್ಟಿ ಇರುತ್ತೆ, ಅದರಲ್ಲಿ ಪ್ರಾರಂಭದಿಂದ ಪ್ರಾರಂಭ ಮಾಡಿ ಯಾವ ಮನೆ ಇದೆ, ಸೊ ಅಲ್ಲಿ ಆ ಮನೆಗೆ ಭೇಟಿ ಕೊಡ್ತೀರಿ. ಸೊ ಭೇಟಿ ಕೊಟ್ಟಾಗ ಪ್ರಥಮದಲ್ಲಿ ನಾವು ಇಲ್ಲಿ ನಿಮ್ಮ ಒಂದು ಮತಗಟ್ಟೆ ವ್ಯಾಪ್ತಿಗೆ ಬರುವಂಥ ಪ್ರತಿಯೊಂದು ಮನೆಯೂ ಕೂಡ ತಾವು ಮಾಡಬೇಕಾಗತ್ತೆ. ಅಂದರೆ ಮತದಾರ ಪಟ್ಟಿಯಲ್ಲಿರುವಂತೆ, ಯಾದಿಯಲ್ಲಿರುವಂತೆ ಆ ಕುಟುಂಬಗಳನ್ನು ಭೇಟಿ ಆಗಬೇಕಾಗತ್ತೆ. ಈ ಸಂದರ್ಭದಲ್ಲಿ ಪ್ರಥಮದಲ್ಲಿ ತಾವು ಏನು ಮನೆಗೆ ಭೇಟಿ ಕೊಡ್ತೀರಿ, ಸೊ ಆ ಸಂದರ್ಭದಲ್ಲಿ ತಾವು ಈ ಒಂದು ಸಮೀಕ್ಷೆಯನ್ನು ಪ್ರಾರಂಭಿಸಿ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು, ಫಸ್ಟ್ ನೀವು ಏನು ಮಾಡಬೇಕಾಗತ್ತೆ, ಎಂಟರ್ ವೋಟರ್ ಲಿಸ್ಟ್ ಸೀರಿಯಲ್ ನಂಬರ್ ಇದೆ. ಸೊ ಆ ಸೀರಿಯಲ್ ನಂಬರನ್ನು ಇಲ್ಲಿ ಹಾಕಬೇಕು. ಸೊ ಆ ಮನೆಯ ಮುಖ್ಯಸ್ಥರು ಯಾರಿದ್ದಾರೆ ಅವ್ರದ್ದು ಹಾಕ್ತೀರಿ. ಸೊ ಹಾಕಿದಾದ ಮೇಲೆ ತಾವು ಒಂದು ಸೌಜನ್ಯಯುತವಾಗಿ ಆ ಕುಟುಂಬದ ಮುಖ್ಯಸ್ಥರೊಂದಿಗೆ ನಾವು ಈ ರೀತಿಯಾಗಿ ಸಮೀಕ್ಷೆ ಬರ್ತಾ ಇದ್ದೀವಿ, ಒಂದು ಪರಿಶಿಷ್ಟ ಜಾತಿಯ ಒಂದು ಸಮೀಕ್ಷೆಯನ್ನು ಮಾಡಬೇಕಾಗಿದೆ. ಸೊ ಹಾಗಾಗಿ ತಾವು ಪರಿಶಿಷ್ಟ ಜಾತಿಗೆ ಸೇರಿದವರೇ ಅಂತ ತಾವು ಒಂದು ಪ್ರಶ್ನೆಯನ್ನು ಮಾಡಿದಾಗ, ಸೊ ಈಗ ಆಲ್ರೆಡಿ ತಾವು BLO ಕಾರ್ಯ ನಿರ್ವಹಿಸಿದವರಿಗೆ ಯಾವ ಮನೆಯಲ್ಲಿ ಯಾವುದು ತಮಗೆ ಪರಿಶಿಷ್ಟ ಜಾತಿ ಕುಟುಂಬ ಇದೆ ಅನ್ನುವಂಥದ್ದು ಕನ್ಫರ್ಮ್ ಇರುತ್ತೆ. ಸೊ ಇವಾಗ ಹೊಸದಾಗಿ ಬೇರೆಯವ್ರನ್ನ ಹಾಕಿದಾಗ ಸ್ವಲ್ಪ ಅಥವಾ ಅಪರಿಚಿತ ಪ್ರದೇಶವಿದ್ದಾಗ ಸೊ ತಾವು ಸೌಜನ್ಯಯುತವಾಗಿ ಅವರನ್ನು ಕೇಳಿ. ಸೊ ಅವರು ಒಂದು ವೇಳೆ ಇಲ್ಲ ಸರ್ ನಾವು ಪರಿಶಿಷ್ಟ ಜಾತಿ ಅಲ್ಲ ಅಂತ ಅಂದರೆ, ಸೊ ಅಲ್ಲಿ ಏನು ಮಾಡಬೇಕಾಗತ್ತೆ, ಸೊ ಆ ಒಂದು ವೋಟರ್ ಲಿಸ್ಟ್ ನಂಬರ್ ಹಾಕಿ. ಸೊ ಇಲ್ಲಿ ಏನು ಮಾಡಬೇಕಾಗತ್ತೆ, ಪರಿಶಿಷ್ಟ ಜಾತಿ ಅಲ್ಲ ಅನ್ನುವಂಥದ್ದನ್ನು ಹಾಕಿ. ಸೊ ಇಲ್ಲಿ ನನ್ನನ್ನು ಒಳಗೊಂಡಂತೆ ಅಂದರೆ ಆ ಮನೆಯ ಮುಖ್ಯಸ್ಥರನ್ನು ಒಳಗೊಂಡಂತೆ ಎಷ್ಟು ಜನ ಕುಟುಂಬದ ಸದಸ್ಯರ ಸಂಖ್ಯೆ ಇದೆ ಹಾಕಿ. ಸೊ ಮನೆಯ ಸಂಖ್ಯೆ ಏನಾದರೂ ಅಲ್ಲಿ ನಮ್ಮದು ಆ ಮತದಾರ ಪಟ್ಟಿಯಲ್ಲಿ ಕೊಟ್ಟಿರ್ತಾರೆ, ಸೊ ಅದನ್ನು ನಮೂದಿಸಿ. ಒಂದು ವೇಳೆ ಕೊಟ್ಟಿರದೇ ಇದ್ದರೆ 00 ಅಂತ ಹಾಕಿ ಇದನ್ನು ಸಬ್ಮಿಟ್ ಮಾಡಿದರೆ, ಸೊ ಅದು ಪರಿಶಿಷ್ಟ ಜಾತಿ ಅಲ್ಲದ ಅಂದರೆ ನಾನ್ SC ಕುಟುಂಬದ ಒಂದು ಸರ್ವೆ ಆಯಿತು ಅಂತ ತಾವು ಭಾವಿಸಬೇಕು. ಸೊ ಇದೇ ರೀತಿ ತಾವು ಮತ್ತೊಂದು ಮನೆಗೆ ಹೋಗ್ತೀರಿ. ಸೊ ಅದು ಕೂಡ ನಾನ್ SC ಇತ್ತಂದರೆ ಕೇವಲ ಮತ್ತೆ ಏನು ಮಾಡೋದು, ವೋಟರ್ ಲಿಸ್ಟ್ ಸೀರಿಯಲ್ ನಂಬರ್ ಹಾಕ್ಕೊಳ್ಳೋದು, ಇಲ್ಲಿ ನಾನ್ SC ಮೇಲೆ ಕ್ಲಿಕ್ ಮಾಡೋದು. ಸೊ ಆ ಕುಟುಂಬದ ಮುಖ್ಯಸ್ಥರು ಸೇರಿದಂತೆ ಒಟ್ಟು ಸಂಖ್ಯೆ ಹಾಕ್ಕೊಳ್ಳಿ, ಜನಸಂಖ್ಯೆಯನ್ನು, ಮನೆಯ ಸಂಖ್ಯೆ ಹಾಕ್ಕೊಂಡು ಸಲ್ಲಿಸಿ, ಇಷ್ಟು ಕೊಟ್ಬಿಟ್ರೆ ಸೊ ಇದು ನಾನ್ SC ಕುಟುಂಬಗಳಿದ್ದರೆ ಈ ರೀತಿಯಾಗಿ ಮಾಡಿದರೆ ಆ ಕಾರ್ಯ ಮುಗೀತು. ಸೊ ಈಗ ನಾನ್ SC ಇಲ್ಲದೇ ಆ ಕುಟುಂಬ SC ಆಗಿದ್ದರೆ ಯಾವ ರೀತಿ ಮಾಡಬೇಕು, ಸೊ ನೋಡೋಣ. ಇಲ್ಲಿ ಹೋಮ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ನಮಗೆ ಸಮೀಕ್ಷೆ ಪ್ರಾರಂಭಿಸಿ ಅಂತ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನಾನು ಮತ್ತೊಂದು ಕುಟುಂಬಕ್ಕೆ ಹೋಗಿದ್ದೀನಿ, 3ನೇ ಕುಟುಂಬ. ಸೊ ಅದು SC ಕುಟುಂಬ ಇದೆ. ಸೊ ಅದರಲ್ಲಿ ವೋಟರ್ ಲಿಸ್ಟಲ್ಲಿರುವಂತೆ ಸೀರಿಯಲ್ ನಂಬರನ್ನು ನಾನು ಒಂದು ಡಮ್ಮಿಯಾಗಿ ಹಾಕ್ತಾಯಿದ್ದೀನಿ. ಸೊ ನೆಕ್ಸ್ಟು ಇದು SC ಕುಟುಂಬ ಇದೆ. ಸೊ ಇದನ್ನು ನಾನೇನು ಮಾಡ್ತಾಯಿದ್ದೀನಿ, ಈಗ ಇಲ್ಲಿ SC ಅಂತ ತೋರಿಸಿದಾಗ ನೋಡ್ಬೋದು ಸೆಲೆಕ್ಟ್ ದ ಆಪ್ಷನ್. ಸೊ ನಾವಿಲ್ಲಿ ಅದು ಪರಿಶಿಷ್ಟ ಜಾತಿ ಕುಟುಂಬ ಆಗಿದ್ದರೆ ನಾವು ಮುಖ್ಯವಾಗಿ 3 ನಾವು ರೆಕಾರ್ಡ್ಸನ್ನು ಕೇಳಬೇಕಾಗತ್ತೆ. ಒಂದು ಆ ಕುಟುಂಬದ ರೇಷನ್ ಕಾರ್ಡನ್ನು, ಇನ್ನೊಂದು ಆಧಾರ್ ಸಂಖ್ಯೆಯನ್ನು, ಮೂರನೇದಾಗಿ ಕಾಸ್ಟ್ ಸರ್ಟಿಫಿಕೇಟ್. ಸೊ ಈ 3ರಲ್ಲಿ ಯಾವುದಾದ್ರೂ ಒಂದನ್ನು ಅವರು ಆಯ್ಕೆ ಮಾಡ್ಕೋಬೇಕು. ಸೊ ನಾವು ಮುಖ್ಯವಾಗಿ ಇಲ್ಲಿ ಕೇಳಬೇಕಾಗಿದ್ದು ಪಡಿತರ ಚೀಟಿಯನ್ನು ನಾವು ಕೇಳಿಬಿಟ್ರೆ ಸೊ ಅದರಿಂದ ನಮ್ಮ ಮಾಹಿತಿಯನ್ನು ಸುಲಭವಾಗಿ ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ನಾನು ಪಡಿತರ ಚೀಟಿಯನ್ನು ಕೇಳಿ ಈ ಪಡಿತರ ಚೀಟಿಯನ್ನು ಆಯ್ಕೆ ಮಾಡ್ತೀನಿ. ಸೊ ಆ ಪಡಿತರ ಚೀಟಿಯ ನಂಬರನ್ನು ಇಲ್ಲಿ ಹಾಕಿ ನಾವೇನು ಮಾಡಬೇಕಾಗತ್ತೆ, ಸಬ್ಮಿಟ್ ಕೊಡಬೇಕಾಗತ್ತೆ. ಸೊ ನಂತರದಲ್ಲಿ ತಮಗೆ ಈ ರೀತಿಯಾಗಿ ಆ ಕುಟುಂಬದಲ್ಲಿರುವಂಥ ಎಲ್ಲ ಸದಸ್ಯರು
ಇಲ್ಲಿ ಬರ್ತಾರೆ. ಒಂದು ಸಾರಿ ತಾವು ಕುಟುಂಬದ ಮುಖ್ಯಸ್ಥರ ಜೊತೆಗೆ ಮಾತನಾಡಿ ಇಲ್ಲಿರುವಂಥ ಎಲ್ಲ ಸದಸ್ಯರು ಇದಾರ ಇಲ್ವ ಅನ್ನುವಂಥದ್ದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಒಂದು ವೇಳೆ ಅಲ್ಲಿ ಏನಾದರೂ ಹೆಚ್ಚುವರಿ ಆ ಕುಟುಂಬದ ಸದಸ್ಯರನ್ನು ಆ್ಯಡ್ ಮಾಡಬೇಕಾಗಿದ್ದರೆ ಸೊ ಇಲ್ಲಿ ಸದಸ್ಯರನ್ನು ಸೇರಿಸಿ ಅಂತ ಇದೆ, ಆ್ಯಡ್ ಮೆಂಬರಲ್ಲೇ ಹೋಗಿ ತಾವು ಏನು ಮಾಡಬೇಕಾಗತ್ತೆ, ಅವರ ಒಂದು ಹೆಸರನ್ನು, ಹುಟ್ಟಿದ ದಿನಾಂಕವನ್ನು, ಲಿಂಗವನ್ನು ಆಯ್ಕೆ ಮಾಡಿ ಸಬ್ಮಿಟ್ ಕೊಡಬೇಕಾಗತ್ತೆ. ಸೊ ಇಲ್ಲಿ ನಮಗೆ ಅವರು ಇನ್ನೂ ಕುಟುಂಬದಲ್ಲಿ ಯಾರ್ಯಾರು ಅಲ್ಲಿ ಈ ಒಂದು ಕುಟುಂಬ ಸದಸ್ಯರ ಪಟ್ಟಿಯಲ್ಲಿ ಇಲ್ಲ ಅಂಥವರನ್ನು ಸೇರಿಸ್ಲಿಕ್ಕೆ ಅವಕಾಶ ಇದೆ, ಸೇರಿಸ್ಬೋದು. ಸೊ ಮುಖ್ಯವಾಗಿ ಇಲ್ಲಿ 2 ಸೇರಿಸ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾರೆ. ತಾವು ಹೆಚ್ಚುವರಿ ಪರಿಶೀಲನೆ ಮಾಡಿ ಆ ಕುಟುಂಬದ ಸದಸ್ಯರಾಗಿದ್ದರೆ ಹೆಚ್ಚುವರಿಯಾಗಿಯೂ ಇಲ್ಲಿ ಆ್ಯಡ್ ಮಾಡ್ಬೋದು. ಸೊ ಈಗಾಗಲೇ ಅವರ ಕುಟುಂಬದ ಸದಸ್ಯರು ಆ ಕುಟುಂಬ ಒಂದು ಆ್ಯಪ್ನಲ್ಲಿ ಅಥವಾ ಆ ಕುಟುಂಬ ಒಂದು ಏನು ವೆಬ್ಸೈಟ್ ಇದೆಯಲ್ಲ ಸೊ ಅದರಲ್ಲಿ ಇರುವಂಥದ್ದು ಇದಕ್ಕೆ ಲಿಂಕ್ ಆಗಿರುತ್ತೆ. ಸೊ ಹಾಗಾಗಿ ಪರಿಶೀಲನೆ ಮಾಡಿಕೊಳ್ಳಿ. ಒಂದು ವೇಳೆ ಈ ಕುಟುಂಬದ ಸದಸ್ಯರಲ್ಲಿ ಯಾರಾದರೂ ಡೆತ್ ಆಗಿದ್ದರೆ ಸೊ ಅಂಥವರನ್ನು ಮಾತ್ರ ಇಲ್ಲಿ ಏನು ಮಾಡ್ಬೋದು, ಡೆತ್ ಅಂತ ಆಪ್ಷನ್ ಇದೆ. ಸೊ ಅದರ ಮೂಲಕ ಅವರನ್ನು ಇಲ್ಲಿ ಡಿಲೀಟ್ ಮಾಡ್ಬೋದು. ಸೊ ಅದಕ್ಕೆ ಇಲ್ಲಿ ತಾವು ಕುಟುಂಬದ ಮುಖ್ಯಸ್ಥರೊಂದಿಗೆ ನಿಧಾನವಾಗಿ ಎಲ್ಲ ಕುಟುಂಬ ಸದಸ್ಯರು ಇದ್ದಾರೋ ಇಲ್ವೋ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಿ. ಸೊ ಇದರಲ್ಲಿ ಕುಟುಂಬದ ಮುಖ್ಯಸ್ಥರು ಯಾರಿದ್ದಾರೆ, ಫಾರ್ ಎಕ್ಸಾಂಪಲ್ ನಾನು ಇಲ್ಲೀಗ ಒಬ್ಬರನ್ನು ಆಯ್ಕೆ ಮಾಡ್ಕೋತೀನಿ, ಇದು ಜಸ್ಟ್ ಡಮ್ಮಿ. ಸೊ ಕುಟುಂಬದ ಮುಖ್ಯಸ್ಥರು ಯಾರಿದ್ದಾರೆ ಅಂತ ಕೇಳಿ ಅವ್ರ ಮೇಲೆ ಇಲ್ಲಿ ಕುಟುಂಬದ ಮುಖ್ಯಸ್ಥರನ್ನು ನಿಯೋಜಿಸಿ ಅಂತ ಇದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಅಂತ ಕೊಡಬೇಕು. ಸೊ ಇದೆಲ್ಲವೂ ಕೂಡ ಡಮ್ಮಿ ಆಗಿರುತ್ತೆ. ಸೊ ನಾನು ಮಾಡ್ತಾ ಇರೋದು ನಿಮ್ಮದು ಏನು ಸಮೀಕ್ಷೆ ಪ್ರಾರಂಭ ದಿನದಿಂದ ಅಧಿಕೃತವಾಗಿ ಸೊ ಇಲ್ಲಿ ಸರ್ವೆ ಅಂತ ಕೇಳುತ್ತೆ, ಅಲ್ಲಿ ಆದ ತಕ್ಷಣವೇ ಸಮೀಕ್ಷೆ ಸರ್ವೆ ಅಂತ ಕೊಡಿ. ಸೊ ಕಂಟಿನ್ಯೂ ಮಾಡಿ. ಸೊ ಒಪ್ಪಿಗೆ ಅಗತ್ಯವಿದೆಯಾ ಅವ್ರದ್ದೆಲ್ಲ ಅಂತ ಇದರ ಮೇಲೆ ಒಂದು ಇಲ್ಲಿ ಚೌಕ್ ಬಾಕ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ಕೊಡಿ. ಸೊ ಪ್ರೊಸೀಡ್ ಅಂತ ಕೊಟ್ಟಾದಮೇಲೆ ಸೊ ನೆಕ್ಸ್ಟ್ ನಮಗೆ ಈ ರೀತಿಯಾಗಿ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಇಲ್ಲಿ ತಾವು ಕುಟುಂಬದ ಸದಸ್ಯರ ಫೋಟೋವನ್ನು ತೆಗೆದುಕೊಳ್ಳಿಕ್ಕೆ ಇಲ್ಲಿ ಆಪ್ಷನ್ ಇದೆ. ಸೊ ಫೋಟೋ ಐಕಾನ್ ಕಾಣ್ತಾ ಇದೆ ಇಲ್ಲಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಆ ಕುಟುಂಬದ ಮುಖ್ಯಸ್ಥರನ್ನ ಫೋಟೋವನ್ನು ಸೆರೆ ಹಿಡಿದುಕೊಳ್ಳಿ. ಸೊ ಇದೆಲ್ಲವೂ ಕೂಡ ತಾನೇ ಫೆಚ್ ಆಗುತ್ತೆ. ಕುಟುಂಬದ ಪಡಿತರ ಚೀಟಿ ಆಗಿರ್ಬೋದು, ಜಿಲ್ಲೆ ಹೆಸರು, ಜಿಲ್ಲೆಯ ಸಂಕೇತ, ಇದೆಲ್ಲವೂ ಕೂಡ ತಾನೇ ಆಟೋ ಫೆಚ್ ಆಗಿರುತ್ತೆ. ಸೊ ತಾವು ಆ ಕುಟುಂಬದ ಒಂದು ಏನು ಅಕ್ಷಾಂಶ, ರೇಖಾಂಶ ಎಲ್ಲವೂ ಕೂಡ ಇಲ್ಲಿ ರೆಕಾರ್ಡ್ ಆಗುತ್ತೆ. ಸೊ ನೆಕ್ಸ್ಟ್ ಅಂತ ಇರುತ್ತೆ. ಸೊ ಇದೆಲ್ಲವನ್ನು ಭರ್ತಿ ಮಾಡಿದ ನಂತರ ನೆಕ್ಸ್ಟ್ ಅಂತ ಕೊಡಿ. ಸೊ ಇಲ್ಲಿ ಕುಟುಂಬದ ಮೂಲ ವಿವರಗಳನ್ನು ಭರ್ತಿ ಮಾಡಬೇಕಾಗತ್ತೆ. ವಾರ್ಡ್ ಸಂಖ್ಯೆ ಎಷ್ಟು, ಮನೆ ಸಂಖ್ಯೆ, ಅಂಚೆ ವಿಳಾಸ ಜೊತೆಗೆ ಮೊಬೈಲ್. ಸೊ ಇಷ್ಟು ಮಾಹಿತಿಗಳನ್ನು ಹಾಕಿ ಮತ್ತೆ ನೆಕ್ಸ್ಟ್ ಅಂತ ಕೊಡಿ. ಸೊ ನೆಕ್ಸ್ಟ್ ಇಲ್ಲಿ ಕುಟುಂಬದ ಮೂಲ ವಿವರಗಳನ್ನು ನಾವು ಇಲ್ಲಿ ಭರ್ತಿ ಮಾಡಬೇಕಾಗತ್ತೆ. ಅಂದರೆ ಪ್ರತಿಯೊಬ್ಬ ಸದಸ್ಯರ ಮೊಬೈಲ್ ಸಂಖ್ಯೆಯನ್ನು ಹಾಕಬೇಕಾಗತ್ತೆ. ಪ್ರತಿಯೊಬ್ಬ ಸದಸ್ಯರ ಕುಟುಂಬದ ಮುಖ್ಯಸ್ಥರೊಂದಿಗೆ ಇರುವಂಥ ಸಂಬಂಧವನ್ನು ನಾವಿಲ್ಲಿ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಕುಟುಂಬದ ಮೂಲ ವಿವರಗಳನ್ನು ಇನ್ನೂ ಮುಂದುವರೆದು ಅಂದರೆ ಆ ಕುಟುಂಬದಲ್ಲಿರುವಂಥ ಎಲ್ಲ ಕುಟುಂಬ ಸದಸ್ಯರಿಗೂ ಕೂಡ ನಾವಿಲ್ಲಿ ಏನು ಮಾಡಬೇಕಾಗತ್ತೆ, ಜಾತಿಯನ್ನು, ಪ್ರತಿಯೊಂದು ಸದಸ್ಯರ ಮೂಲ ಜಾತಿಯನ್ನು ಆಯ್ಕೆ ಮಾಡಿಕೊಂಡು ಆ ಜಾತಿಯನ್ನು ನಾವಿಲ್ಲಿ ಏನು ಮಾಡಬೇಕಾಗತ್ತೆ, ಕುಟುಂಬದ ಮುಖ್ಯಸ್ಥರು ಏನಾದರೂ ಜಾತಿ ಪ್ರಮಾಣ ಪತ್ರ ಹೊಂದಿದ್ದೀರಾ ಅಂತ ಇದ್ದರೆ ಹೌದು ಅಂತ ಹಾಕಿ, ಇಲ್ಲ ನಾವು ತೆಗೆಸೇ ಇಲ್ಲ ಅಂತಂದರೆ ಇಲ್ಲ ಅಂತ ಕೊಡಬೇಕಾಗತ್ತೆ. ಸೊ ನೆಕ್ಸ್ಟು ಕುಟುಂಬ ಸದಸ್ಯರ ಲಿಂಗ, ವಯಸ್ಸು, ಆಧಾರ್ ಕಾರ್ಡ್ ಸಂಖ್ಯೆ, ವೈವಾಹಿಕ ಸ್ಥಾನಮಾನವನ್ನು ಇದು ಕೂಡ ಆಟೋ ಫೆಚ್ ಆಗಿರುತ್ತೆ. ಪ್ರತಿಯೊಬ್ಬ ಸದಸ್ಯರ ಲಿಂಗವೂ ಕೂಡ ಅಂದರೆ ಇಲ್ಲಿ ನಾವು ಮುಖ್ಯವಾಗಿ ಏನು ರೇಷನ್ ಕಾರ್ಡ್ ಹಾಕ್ತೀವಲ್ಲ, ಸೊ ಆ ರೇಷನ್ ಕಾರ್ಡ್ ಹಾಕಿದ ತಕ್ಷಣ ಆ ರೇಷನ್ ಕಾರ್ಡ್ನಲ್ಲಿ ಇರುವಂಥ ಎಲ್ಲ ಮಾಹಿತಿಗಳು ಇಲ್ಲಿ ಆಟೋ ಆಗಿ ಅಪ್ಡೇಟ್ ಆಗಿಬಿಡ್ತವೆ, ಫೆಚ್ ಆಗಿರ್ತವೆ. ಸೊ ಹಾಗಾಗಿ ನಾವು ಕುಟುಂಬದ ರೇಷನ್ ಕಾರ್ಡನ್ನು ಪಡ್ಕೊಂಡೆ ಇಲ್ಲಿ ಹಾಕಿದರೆ ನಮಗೆ ಈ ಬಂದು ಕೆಲಸ ಸುಲಭ ಆಗುತ್ತೆ. ಸೊ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ವಯಸ್ಸು ಅದು ಕೂಡ ಆಟೋ ಫೆಚ್ ಆಗಿರ್ತೈತಿ. ಆಧಾರ್ ಕಾರ್ಡ್ ಆಟೋ ಫೆಚ್ ಆಗಿರ್ತೈತಿ. ಸೊ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಗಣತಿದಾರರು ಏನು ಮಾಡಬೇಕಾಗತ್ತೆ, ಅಲ್ಲಿ ಒಂದು ವೇಳೆ ಹೊಸದಾಗಿ ಸೇರಿಸಿರ್ತೀವಲ್ಲ ಅಂಥವ್ರದ್ದು ಮಾತ್ರ ಇಲ್ಲಿ ಆಧಾರ್ ಸಂಖ್ಯೆಯನ್ನು ನಾವು ಅಪ್ಡೇಟ್ ಮಾಡಬೇಕಾಗತ್ತೆ. ಸೊ ಪ್ರತಿಯೊಬ್ಬ ಸದಸ್ಯರ ವೈವಾಹಿಕ ಸ್ಥಾನಮಾನವನ್ನು ಕೂಡ ಅಲ್ಲಿ ಡ್ರಾಪ್ ಡೌನ್ ಲಿಸ್ಟ್ ಕೊಟ್ಟಿರ್ತಾರೆ. ಸೊ ಅದನ್ನು ನೋಡಿ ನಾವೇನು ಮಾಡಬೇಕಾಗತ್ತೆ, ಹಾಕಬೇಕಾಗತ್ತೆ. ಏನು ಅವಿವಾಹಿತನೋ, ಸ್ವಜಾತಿಯ ವಿವಾಹನೋ, ಅಂತರ್ಜಾತೀಯ ವಿವಾಹನೋ. ಸೊ ಆ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ತಮಗೆ ಇವೆಲ್ಲವೂ ಕೂಡ ಅಲ್ಲಿ ಏನಾಗ್ತವೆ, ಡ್ರಾಪ್ ಡೌನ್ ಬಾಕ್ಸಿಂದ ಓಪನ್ ಆಗ್ತವೆ. ಸೂಕ್ತವಾದದ್ದನ್ನು ತಾವಿಲ್ಲಿ ಜಸ್ಟ್ ಸೆಲೆಕ್ಟ್ ಮಾಡೋದಿರುತ್ತೆ. ಸೊ ನೆಕ್ಸ್ಟು ಕುಟುಂಬ ಸದಸ್ಯರು ಕಲಿತಂಥ ಶಾಲೆಯ ವಿಧ ಕೂಡ ಇರುತ್ತೆ. ಸೊ ಅದನ್ನು ಕೂಡ ಇಲ್ಲಿ ತಾವರು ವಿದ್ಯಾಭ್ಯಾಸ ಮಾಡಿರುವಂಥದ್ದು ಪ್ರತಿಯೊಬ್ಬ ಸದಸ್ಯರು, ಆ ಕುಟುಂಬದ ಎಲ್ಲ ಸದಸ್ಯರದ್ದು ಕೂಡ ನಾವು ವಿದ್ಯಾಭ್ಯಾಸ ಏನಾಗಿದೆ ಅದು ಕೂಡ ಡ್ರಾಪ್ ಡೌನ್ ಬಾಕ್ಸ್ ಲಿಸ್ಟ್ನಲ್ಲಿ ಇರ್ತವೆ. ಸೊ ಅದನ್ನು ಆಯ್ಕೆ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಅಕ್ಷರಸ್ಥನೋ, ಅನಕ್ಷರಸ್ಥನೋ, ಪ್ರಾಥಮಿಕ ತರಗತಿ, ಮಾಧ್ಯಮಿಕ ತರಗತಿ. ಸೊ ಇಲ್ಲಿ ಏನು ಕಾಣ್ತಾ ಇದ್ದಾವಲ್ಲ, ಸೊ ಇದರಲ್ಲಿ ಯಾವುದು ಅವರ ಎಜುಕೇಷನ್ ಆಗಿರ್ತೈತಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಈ ರೀತಿಯಾಗಿ ಪ್ರತಿಯೊಬ್ಬ ಸದಸ್ಯರ ಶಾಲೆಯನ್ನು ಕಲಿತದ್ದ ವಿಧವನ್ನು ಕೂಡ ತಾವು ಏನು ಮಾಡಬೇಕಾಗತ್ತೆ, ಡ್ರಾಪ್ ಡೌನ್ ಬಾಕ್ಸಿಂದ
ತೊಗೊಂಡು ನಾವು ಹಾಕಬೇಕಾಗತ್ತೆ, ಯಾವ ಶಾಲೆ ಸರ್ಕಾರಿನೋ ಖಾಸಗಿನೋ ಅನ್ನುವಂಥದ್ದು. ಸೊ ಇಲ್ಲಿ ನೋಡ್ಬೋದು. ನೆಕ್ಸ್ಟು ಕುಟುಂಬ ಸದಸ್ಯರ ಶೈಕ್ಷಣಿಕ ವಿವರ. ಸೊ ಇದನ್ನು ಕೂಡ 17ರಿಂದ 40 ವರ್ಷದವರು ಶಿಕ್ಷಣ ಮುಂದುವರಿಸದಿರಲು ಕಾರಣ ರೀಸನ್ ಬರೀಬೇಕಾಗತ್ತೆ. ಸೊ 17ರಿಂದ 40 ವಯಸ್ಸಿನವರು ಶಿಕ್ಷಣವನ್ನು ಮುಂದುವರಿಸದೇ ಇದ್ದರೆ, ಅವರು ಡಿಸ್ಕಂಟಿನ್ಯೂ ಮಾಡಿದರೆ ಯಾಕೆ ಮಾಡಿದ್ದಾರೆ ಎನ್ನುವಂಥದ್ದನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ಈ ಡ್ರಾಪ್ ಡೌನ್ ಬಾಕ್ಸಲ್ಲಿ ಈ ರೀತಿ ಕಾರಣಗಳಿದ್ದಾವೆ. ಇದರಲ್ಲಿ ಯಾವುದಿದೆ ಅದನ್ನು ಸೂಕ್ತವಾಗಿ ಪ್ರತಿಯೊಬ್ಬ ಆ ಕುಟುಂಬದ ಸದಸ್ಯರಿಗೂ ಕೂಡ ನಾವಿಲ್ಲಿ ಹಾಕಿ ನೆಕ್ಸ್ಟ್ ಕೊಡಬೇಕಾಗತ್ತೆ. ಸೊ ನೆಕ್ಸ್ಟ್ ಕೊಟ್ಟಾದಮೇಲೆ ಇಲ್ಲಿ ನೋಡ್ಬೋದು, ಮೀಸಲಾತಿ ನೀತಿಯಿಂದ ಶೈಕ್ಷಣಿಕ ಪ್ರವೇಶ ಪಡೆದಿದ್ದಲ್ಲಿ, ಸೊ ಅದನ್ನು ಕೂಡ ಅವರು ಮೀಸಲಾತಿ ಅನ್ವಯ ಏನಾದರೂ ಶೈಕ್ಷಣಿಕ ಸೌಲಭ್ಯಗಳನ್ನು ಪಡೆದಿದ್ದರೂ ಕೂಡ ಸೊ ಅದನ್ನು ಒಂದು ಡ್ರಾಪ್ ಡೌನ್ ಲಿಸ್ಟಲ್ಲಿ ಇರ್ತವೆ. ಸೊ ಅವುಗಳನ್ನು ತೊಗೊಂಡು ಪ್ರತಿಯೊಂದು ಸದಸ್ಯರಿಗೂ ಕೂಡ ಇಲ್ಲಿ ಹಾಕಬೇಕಾಗತ್ತೆ. ಒಂದು ವೇಳೆ ಅದು ಅನ್ವಯ ಆಗದೇ ಇದ್ದರೆ ಯಾವುದೂ ಇಲ್ಲ ನನ್ ಅಂತ ಹಾಕ್ಬೋದು. ಸೊ ಅದೇ ರೀತಿಯಾಗಿ ಹಾಸ್ಟೆಲ್ ಸೌಲಭ್ಯಗಳನ್ನ ಏನಾದರೂ ಪಡ್ಕೊಂಡಿದ್ರೆ ಸೊ ಆ ವಿಚಾರವನ್ನು ಪ್ರತಿಯೊಬ್ಬ ಸದಸ್ಯರಿಗೂ ಇಲ್ಲಿ ಕಾಣುವಂಥ ಇದುವರೆಗೆ ಏನೇನು ಹೇಳ್ತಾ ಇದ್ದೀನಲ್ಲ, ಇಲ್ಲಿ ಪ್ರತಿಯೊಬ್ಬ ಸದಸ್ಯರದು ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಅವರು ಪಡೆದಿದ್ದರೆ ಹಾಕ್ಕೊಳ್ಳೋದು, ಇಲ್ಲದೇ ಇದ್ದರೆ ಯಾವುದೂ ಇಲ್ಲ ನನ್ ಅಂತ ಹಾಕ್ಕೋಬೇಕಾಗತ್ತೆ. ಕುಟುಂಬ ಸದಸ್ಯರ ಉದ್ಯೋಗದ ವಿವರ, ಅದು ನಾವು ನೆಕ್ಸ್ಟ್ ಹೋದಾಗ ಇವೆಲ್ಲ ಅಲ್ಲಿ ನಮಗೆ ಐಕಾನ್ಗಳು ಓಪನ್ ಆಗ್ತವೆ, ಅಂದರೆ ಈ ಸ್ಕ್ರೀನ್ಗಳು ಓಪನ್ ಆಗ್ತವೆ. ಸೊ ಆವಾಗ ನಾವಿಲ್ಲಿ ಕರೆಕ್ಟಾಗಿ ಯಾವುದು ಅವ್ರದ್ದು ವಿವರವನ್ನು ತಗೊಂಡು ಹಾಕಬೇಕಾಗತ್ತೆ. ಸೊ ಕುಟುಂಬ ಸದಸ್ಯರ ಉದ್ಯೋಗದ ವಿವರ, ಹಾಗೆ ಕುಟುಂಬ ಸದಸ್ಯರ ಪ್ರತಿಯೊಂದು ಕುಟುಂಬದ ಸದಸ್ಯರಿಗೂ ಕೂಡ ನಾವು ಇಲ್ಲಿ ಪರಿಶೀಲನೆ ಮಾಡಿ ಯಾವ ಉದ್ಯೋಗ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಈ ಡ್ರಾಪ್ ಡೌನ್ ಬಾಕ್ಸ್ನಿಂದ ಹಾಕ್ಕೋಬೇಕು. ಸೊ ಇದು ಎಲ್ಲ ಸದಸ್ಯರಿಗೂ ಕೂಡ ಅನ್ವಯ ಆಗುತ್ತೆ. ಸೊ ಹಾಗೆ ನೋಡ್ಬೋದು ಇಲ್ಲಿ ಕುಟುಂಬ ಸದಸ್ಯರ ಉದ್ಯೋಗದ ವಿವರದ ನಂತರದ ವಾರ್ಷಿಕ ಆದಾಯ ಎಷ್ಟಿದೆ, ಸೊ ಅದು ಕೂಡ ಡ್ರಾಪ್ ಡೌನ್ ಬಾಕ್ಸಲ್ಲಿರುತ್ತೆ. ಸೊ ಅದನ್ನು ನೀವು ಡ್ರಾಪ್ ಡೌನ್ ಬಾಕ್ಸಿಂದ ಅವರ ವಾರ್ಷಿಕ ಆದಾಯವನ್ನು ಹಾಕ್ಕೋಬೇಕು. ಸೊ ನೋಡ್ಬೋದು, ಕುಟುಂಬ ಸದಸ್ಯರು ಆದಾಯ ತೆರಿಗೆ ಪಾವತಿ ಆಗಿದ್ದಲ್ಲಿ ಹೌದು ಅಥವಾ ಇಲ್ಲ ಎಂಬುದನ್ನು ಕೂಡ ಇಲ್ಲಿ ಆಯ್ಕೆ ಮಾಡಬೇಕಾಗತ್ತೆ. ಕುಟುಂಬ ಸದಸ್ಯರು ಬ್ಯಾಂಕ್ ಅಕೌಂಟ್ ಹೊಂದಿದ್ದಾರೋ ಎಂಬಂಥ ಮಾಹಿತಿಯನ್ನು ಕೂಡ ಹೌದು ಇಲ್ಲ ಅನ್ನುವಂಥದ್ದನ್ನು ಇಲ್ಲಿ ಹಾಕಬೇಕಾಗತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಕುಟುಂಬದ ಸದಸ್ಯರು ಏನಾದರೂ ರಾಜಕೀಯ ಪ್ರಾತಿನಿಧ್ಯವನ್ನು ಪಡ್ಕೊಂಡಿದ್ದರೆ ಅಥವಾ ಜನಪ್ರತಿನಿಧಿಗಳು ಆಗಿದ್ದಲ್ಲಿ, ಪದಾಧಿಕಾರಿಗಳಾಗಿದ್ದಲ್ಲಿ ಅದನ್ನು ಕೂಡ ಇಲ್ಲಿ ಏನು ಮಾಡಬೇಕಾಗತ್ತೆ, ಡ್ರಾಪ್ ಡೌನ್ ಲಿಸ್ಟ್ ಬಾಕ್ಸಿಂದ ತೊಗೊಂಡು ಹಾಕ್ಕೋಬೇಕಾಗತ್ತೆ. ಸೊ ನೆಕ್ಸ್ಟು ಕುಟುಂಬ ಸದಸ್ಯರು ನಿಗಮ ಮಂಡಳಿ, ಸಹಕಾರಿ ಸಂಘ ಪದಾಧಿಕಾರಿಯಾಗಿದ್ದಲ್ಲಿ ಅದನ್ನು ಕೂಡ ಇಲ್ಲಿ ಡ್ರಾಪ್ ಡೌನ್ ಬಾಕ್ಸಿಂದ ಹಾಕ್ಕೋಬೇಕು. ಕುಟುಂಬ ಹೊಂದಿರುವಂಥ ಜಮೀನು, ಸೊ ಅವರು ಈಗ ಒಂದು ವೇಳೆ ಕುಟುಂಬ ಭೂಮಿ ಹೊಂದಿದ್ದಲ್ಲಿ ಅವರ ಜಮೀನಿನ ವಿಧ ಯಾವುದೈತಿ ಅವನ್ನ ಇಲ್ಲಿ ಡ್ರಾಪ್ ಡೌನ್ ಬಾಕ್ಸಲ್ಲಿ ಜಮೀನು ವರ್ಗ ನೋಡ್ಬೋದು. ಕುಸ್ಕಿ, ಡ್ರೈ, ವೆಟ್, ಗಾರ್ಡನ್ನು, ಪ್ಲ್ಯಾಂಟೇಷನ್ನು, ಅದರ್ಸು. ಸೊ ಇದರ ಎಲ್ಲವೂ ಇದ್ದು ಅಂದರೆ ಎಲ್ಲವಕ್ಕೂ ಕ್ಲಿಕ್ ಮಾಡಬೇಕು. ಸೊ ಇಲ್ಲ ಅವ್ರದ್ದು ಬರೀ ಕುಸ್ಕಿ ಅಷ್ಟೇ ಇದೆ ಅಂದರೆ ಕುಸ್ಕಿಗೆ ಅಷ್ಟೇ ರೈಟ್ ಮಾಡೋದು, ಇಲ್ಲ ಕುಸ್ಕಿ ಇದೆ, ವೆಟ್ ಇದೆ, ಎರಡೂ ಇದ್ದಾವೆ ಅಂದರೆ, ತೆರಿ ಇದೆ ಅಂದರೆ ಸೊ ಎರಡಕ್ಕೂ ಕ್ಲಿಕ್ ಮಾಡೋದು. ಈ ರೀತಿಯಾಗಿ ಭೂಮಿ ಇದ್ದವರಿಗೆ, ಇಲ್ಲ ಅಂದರೆ ನೋ ಪ್ರಾಬ್ಲಮ್. ಸೊ ಕುಟುಂಬ ಹೊಂದಿರುವಂಥ ಜಮೀನಿನ ವಿವರ, ಸೊ ಅಲ್ಲಿ ಏನು ಮಾಡಬೇಕಾಗತ್ತೆ, ಕುಟುಂಬ ಜಮೀನು ಹೊಂದೈತಿ, ಆ ಜಮೀನು ವಿಧ ಯಾವುದು, ಏನು ಸ್ವಾಧೀನತೆ ಆಯಿತು, ಅದರ ವಿಸ್ತೀರ್ಣ ಎಷ್ಟು, ಅದರ ನೀರಾವರಿಯ ಮೂಲ ಯಾವುದು, ಇವೆಲ್ಲ ವಿಚಾರಗಳನ್ನು ಕೇಳಿ ಇಲ್ಲಿ ಹಾಕ್ಕೋಬೇಕಾಗತ್ತೆ. ಸೊ ಈ ಕುಟುಂಬ ಏನಾದರೂ ಸಾಲವನ್ನು ಪಡ್ಕೊಂಡಿದ್ರೆ, ಸಹಾಯಧನವನ್ನು ಪಡ್ಕೊಂಡಿದ್ರೆ ಅದನ್ನು ಸಹಾಯಧನವನ್ನು ಯಾವ ಉದ್ದೇಶಕ್ಕಾಗಿ ಪಡ್ಕೊಂಡಾರ. ಸೊ ನೆಕ್ಸ್ಟ್ ನೋಡ್ಬೋದು, ಕುಟುಂಬವು ಹೊಂದಿರುವಂಥ ಜಾನುವಾರುಗಳ ಸಂಖ್ಯೆಯನ್ನು ಕೂಡ ಕೇಳ್ತಿಲ್ಲಿ. ಸೊ ಅಲ್ಲಿ ಎತ್ತು, ಎಮ್ಮೆ, ಹಸು, ಕುರಿ, ಆಡು, ಕೋಳಿ, ಬಾತುಕೋಳಿ ಇವೆಲ್ಲವುಗಳನ್ನು ನಾವು ವಿವರವಾಗಿ ಕೇಳಿಕೊಂಡು, ಸೊ ಇಲ್ಲಿ ಕೌಂಟ್ ಅಂತ ಇದೆ. ಸೊ ಈಗ ಹಸು, ಎತ್ತು, ಎಮ್ಮೆದು ಅಲ್ಲಿ ಕೌಂಟ್, ಅದರ ಮೇಲೆ ಕ್ಲಿಕ್ ಮಾಡಿ ಕೌಂಟ್ ಅಂದಾಗ ಎಷ್ಟು ಸಂಖ್ಯೆ ಇದ್ದಾವೆ ಅದನ್ನು ಕೂಡ ನಾವು ನಮೂದಿಸಬೇಕಾಗತ್ತೆ. ಹಾಗೆ ಕೃಷಿ ಸಂಬಂಧಿತ ಚಟುವಟಿಕೆಗಳು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಡ್ರಾಪ್ ಡೌನ್ ಬಾಕ್ಸಿಂದ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಸೊ ಇದು ಇಡೀ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಆಗಿರುತ್ತೆ. ಸೊ ಕುಟುಂಬವು ಕೃಷಿ ಸಂಬಂಧಿತ ಯಾವುದಾದ್ರೂ ಚಟುವಟಿಕೆಯಲ್ಲಿ ನಿರತವಾಗಿದ್ದಲ್ಲಿ ಅದನ್ನು ಕೂಡ ಇಲ್ಲಿ ಹಾಕ್ಕೋಬೇಕಾಗತ್ತೆ. ಹಾಗೆ ಕುಟುಂಬದ ಸ್ಥಿರಾಸ್ತಿ ಮತ್ತು ಚರಾಸ್ತಿ ವಿವರ ಕೂಡ ಇಲ್ಲಿ ಇದೆ. ಮೊದಲು ಇಲ್ಲಿ ಸ್ಥಿರಾಸ್ತಿಯನ್ನು ಹಾಕ್ಕೊಳ್ಳಿ, ವಾಸದ ಮನೆ, ವಾಣಿಜ್ಯ ಕಟ್ಟಡ ಅದ್ರ ಬಗ್ಗೆ. ಸೊ ನೆಕ್ಸ್ಟ್ ಇದು ಚರಾಸ್ತಿ ವಿವರ ನೋಡ್ಬೋದು, ಬೈಸಿಕಲ್ಲು, ದ್ವಿಚಕ್ರ ವಾಹನ ಇವುಗಳ ಬಗ್ಗೆ ಮಾಹಿತಿ ಇದೆ. ಸೊ ನೆಕ್ಸ್ಟು ಕುಟುಂಬವು ಸರ್ಕಾರದಿಂದ ಪಡೆದಿರುವಂಥ ಯಾವ್ಯಾವ ಸವಲತ್ತುಗಳನ್ನು ಪಡ್ಕೊಂಡಿದ್ದಾರೆ, ಸೊ ಇವೆಲ್ಲವೂ ಸವಲತ್ತುಗಳು ಇಲ್ಲಿದ್ದಾವೆ. ಸೊ ಇದರಲ್ಲಿ ಎಷ್ಟು ಅವ್ರ ಸವಲತ್ತುಗಳನ್ನು ಪಡ್ಕೊಂಡ್ರೆ ಪ್ರತಿಯೊಂದಕ್ಕೂ ರೈಟ್ ಕ್ಲಿಕ್ ಮಾಡಿ ತಾವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಹಾಗೆ ಅವ್ರು ನೆಲೆಸಿರುವಂಥ ಸ್ಥಳ ಎಂಥದ್ದೈತಿ, ಸೊ ಅದು ಏನು ನಗರ ಪ್ರದೇಶನೋ, ಗ್ರಾಮೀಣ ಪ್ರದೇಶನೋ, ಕೊಳಚೆ ಪ್ರದೇಶನೋ, ಸೊ ಇಲ್ಲಿ ಯಾವುದು ಅದಕ್ಕೆ ಸೂಟೇಬಲ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡ್ಬೋದು, ವಾಸವಿರುವಂಥ ಮನೆ ವಿಧ ಯಾವ ರೀತಿ ಇದೆ, ಕಚ್ಚಾ ಮನೆನೋ, ಪಕ್ಕಾ ಮನೆನೋ, ಇಟ್ಟಿಗೆದು, ಗುಡಿಸಲ್ದು ಇಲ್ಲೆಲ್ಲ ಇದ್ದಾವೆ. ಸೊ ಅದು ಯಾವುದಿದೆ ನಿಮಗೆ ಸೂಕ್ತವಾದದ್ದನ್ನು
ಡ್ರಾಪ್ ಡೌನ್ ಬಾಕ್ಸಿಂದ ಹಾಕೋಬೇಕಾಗತ್ತೆ. ಹಾಗೆ ಕುಟುಂಬ ಹೊಂದಿರುವಂಥ ಕುಡಿಯುವ ನೀರಿನ ಮೂಲ ಯಾವುದೈತಿ ಅನ್ನುವಂಥದ್ದು, ಹಾಗೆ ಕುಟುಂಬವು ಅಡುಗೆ ಮನೆಗೆ ಬಳಸುವಂಥ ಪ್ರಮುಖ ಇಂಧನ ಯಾವುದೈತಿ, ಸೊ ಕುಟುಂಬವು ಹಾಲಿ ವಾಸವಿರೋ ಮನೆಯ ಮಾಲೀಕತ್ವದ ಸ್ವರೂಪ ಯಾವ ರೀತಿ ಐತಿ, ಸ್ವಂತ ಆಯಿತು, ಬಾಡಿಗೆ ಆಯಿತು, ವಸತಿ ಯೋಜನೆಯಲ್ಲೋ, ತಾತ್ಕಾಲಿಕ ವಸ್ತಿನೋ, ಈ ರೀತಿಯಾಗಿ ಇವುಗಳಲ್ಲಿ ಕೂಡ ಡ್ರಾಪ್ ಡೌನ್ ಬಾಕ್ಸಿಂದ ಹಾಕೋಬೇಕು. ಕುಟುಂಬವು ನಿವೇಶನ ಹೊಂದಿರುವಂಥ ಮಾಹಿತಿ, ಸೊ ಇದು ಕೂಡ ನಾವಿಲ್ಲಿ ಹಾಕೋಬೇಕಾಗತ್ತೆ. ಏನು ಓನ್ ಸೈಟು, ಅನಧಿಕೃತನೋ, ಸರ್ಕಾರಿ ಜಾಗದಾಗೈತು, ಖಾಸಗಿ ಜಾಗದಾಗೈತು, ಸೊ ಈ ರೀತಿಯಾಗಿ. ಸೊ ಕುಟುಂಬವು ನಿವೇಶನ ಹೊಂದಿದ್ದರೆ ನಿವೇಶನಕ್ಕೆ ಕುಟುಂಬಕ್ಕೆ ಬಂದ ರೀತಿಯನ್ನು ಕೂಡ ನಾವಿಲ್ಲಿ ಹಾಕೋಬೇಕಾಗತ್ತೆ, ಯಾವ ರೀತಿ ಬಂದದ ಅನ್ನುವಂಥದ್ದು. ಸೊ ಕುಟುಂಬ ಹೊಂದಿರುವಂಥ ಶೌಚಾಲಯದ ವ್ಯವಸ್ಥೆ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ನಾವು ತೋರಿಸ್ಬೇಕಾಗತ್ತೆ. ಕುಟುಂಬ ಹೊಂದಿರುವಂಥ ದೀಪದ ಮೂಲ, ವಿದ್ಯುತ್ತು, ಎಣ್ಣೆ ದೀಪನೋ, ಸೀಮೆಯನ್ನು, ಸೌರದೀಪ, ಗ್ಯಾಸ್ ಇತ್ಯಾದಿ ಇಲ್ಲಿ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಸೂಟೇಬಲ್ ಆಗಿರುವಂಥದ್ದನ್ನು ಆಯ್ಕೆ ಮಾಡ್ಕೋಬೇಕು, ಆ ಕುಟುಂಬಕ್ಕೆ ಅನ್ವಯಿಸುವಂಥದ್ದು. ಸೊ ಕುಟುಂಬದ್ದು ಯಾವುದಾದ್ರೂ ಒಂದು ಸಾಮಾಜಿಕ ತಾರತಮ್ಯಕ್ಕೆ ಒಳಗಾಗಿದ್ದಲ್ಲಿ ಇದನ್ನು ಕೂಡ ಭಾಳ ಸೂಕ್ಷ್ಮವಾದಂಥ ವಿಚಾರ. ಸೊ ಇದನ್ನು ಕೂಡ ತಾವು ಏನು ಮಾಡಬೇಕಾಗತ್ತೆ, ಅದರ ಬಗ್ಗೆ ಚರ್ಚೆ ಮಾಡಿ ಅವರು ಕೊಡುವಂಥ ವಿಚಾರವನ್ನು ನಾವಿಲ್ಲಿ ಮಾಹಿತಿಯನ್ನು ತುಂಬ್ಕೋಬೇಕಾಗತ್ತೆ. ಸೊ ಹಾಗೆ ಕುಟುಂಬವು ಸಂಸ್ಥೆ ಅಥವಾ ಘಟಕಗಳನ್ನು ಸ್ಥಾಪನೆ ಮಾಡಿಕೊಂಡದ ಅಂತ ನಾವು ಇಲ್ಲಿ ಮಾಹಿತಿ ಇದೆ. ಸೊ ಏನಾದರೂ ಆ ಕುಟುಂಬ ಸದಸ್ಯರಲ್ಲಿ ಈ ರೀತಿ LPG ವಿತರಣಾ ಏಜೆನ್ಸಿ ಆಗಿರ್ಬೋದು, ಕಲ್ಲು ಗಣಿಗಾರಿಕೆ ಕ್ವಾರಿ ಆಗಿರ್ಬೋದು, ಇಟ್ಟಿಗೆ ತಯಾರಿಕಾ ಘಟಕ ಆಗಿರ್ಬೋದು, ಇಂಥವು ಯಾವುದಾದ್ರೂ ಸಂಘ ಸಂಸ್ಥೆ ಘಟಕಗಳನ್ನು ಏನಾದರೂ ಸ್ಥಾಪನೆ ಮಾಡಿದ್ದಾರೆ ಅಂತ ಕೇಳಿ ಇಲ್ಲಿ ಮಾಹಿತಿಯನ್ನು ತುಂಬ್ಕೋಬೇಕಾಗತ್ತೆ. ಸೊ ಎಲ್ಲ ಮಾಹಿತಿ ಇಂದೀಕರಿಸಿದ ನಂತರದಲ್ಲಿ ಇಲ್ಲಿ ಭಾಳ ಕೇರ್ಫುಲ್ಲಾಗಿ ಪ್ರತಿಯೊಂದು ಮಾಹಿತಿಯನ್ನು ಇಲ್ಲಿ ಕಡ್ಡಾಯವಾಗಿ ಭರ್ತಿ ಮಾಡಲೇಬೇಕು. ಸೊ ಭರ್ತಿ ಮಾಡಿರುವಂಥ ಎಲ್ಲ ಮಾಹಿತಿ ಸರಿ ಇದೆ ಅನ್ನುವಂಥದ್ದನ್ನು ನಾವು ಪರಿಶೀಲನೆ ಮಾಡೋಕ್ಕಿಂತ ಪೂರ್ವದಲ್ಲಿ ಪರಿಶೀಲನೆ ಮಾಡಿಕೊಂಡು, ಸೊ ನಂತರದಲ್ಲಿ ತಮಗೆ ಒಂದು ಫಾರ್ಮನ್ನು ವಿತರಣೆ ಮಾಡಿರ್ತಾರೆ. ಆ ಫಾರ್ಮಲ್ಲಿ ಸೊ ಇದುವರೆಗೆ ನಾನು ನೀಡುವಂಥ ಎಲ್ಲ ಮಾಹಿತಿ ಸರಿ ಇದೆ ಅನ್ನುವಂಥ ಅವರು ಘೋಷಣಾ ಪತ್ರ ಇರುತ್ತೆ. ಸೊ ಅದರಲ್ಲಿ ಸಹಿ ತೊಗೊಂಡು ಆ ಸಹಿಯನ್ನು ಇಲ್ಲಿ ಏನು ಮಾಡಬೇಕಾಗತ್ತೆ, ತಾವು ಸಹಿ ತೊಗೊಂಡಂಥ ಆ ಪತ್ರವನ್ನು ಇಲ್ಲಿ ಫೋಟೋ ತೆಗೆದು ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಇಲ್ಲ ಇನ್ನೊಂದು ಏನಿದೆಪ್ಪ ಅಂತಂದರೆ ಒಂದು OTP ಸೌಲಭ್ಯನೂ ಕೂಡ ಇದೆ. ಸೊ ಆ OTP ಮೂಲಕನೂ ನಾವು ಏನು ಮಾಡ್ಬೋದು, ಅವರಿಗೆ OTPಗೆ ಸಬ್ಮಿಟ್ ಮಾಡಿ ಆ OTPಯನ್ನು ಹಾಕಿ ತಾವು ಫಾರ್ಮನ್ನು ಅಂದರೆ ಈ ಸಮೀಕ್ಷಾ ಕಾರ್ಯವನ್ನು ಪೂರ್ಣಗೊಳಿಸ್ಬೋದು. ನಂತರದಲ್ಲಿ ಒಂದು ಅಪ್ಲಿಕೇಶನ್ ನಂಬರ್ ಬರುತ್ತೆ, ಸೊ ಜನ್ರೇಟ್ ಆಗುತ್ತೆ. ಸೊ ಆವಾಗ ನಾವು ಏನು ಮಾಡಬೇಕಾಗತ್ತೆ, ಈ ಒಂದು ಸಹಿಯನ್ನು ಸೆರೆ ಹಿಡಿದು ಮತ್ತೊಮ್ಮೆ ನಾವು ಏನಾದರೂ ಅಲ್ಲಿ ಸಬ್ಮಿಟ್ ಬಟನ್ ಕೊಟ್ವಿ ಅಂದರೆ ಸದರಿ ಕುಟುಂಬದ ಸಮೀಕ್ಷಾ ಕಾರ್ಯ ಪೂರ್ಣವಾಗುತ್ತೆ. ಸೊ ಒಂದು ವೇಳೆ ಒಮ್ಮೆ ನಾವು ಏನಾದರೂ ಸಬ್ಮಿಟ್ ಮಾಡಿದ್ವಿ ಅಂದರೆ ಮತ್ತೆ ನಾವು ಈ ಒಂದು ಸಮೀಕ್ಷಾ ಮಾಹಿತಿಯನ್ನು ತಿದ್ದುಪಡಿ ಮಾಡಲಿಕ್ಕೆ ಅವಕಾಶವಿಲ್ಲ. ಹಾಗಾಗಿ ತಾವು ಫೈನಲ್ ಸಬ್ಮಿಟ್ ಮಾಡೋಕ್ಕಿಂತ ಪೂರ್ವದಲ್ಲಿ ಎಲ್ಲ ಮಾಹಿತಿ ಸರಿ ಇದೆ ಅನ್ನುವಂಥದ್ದನ್ನು ಕನ್ಫರ್ಮ್ ಮಾಡಿಕೊಂಡು ಸಬ್ಮಿಟ್ ಮಾಡಿದರೆ, ಈ ರೀತಿಯಾಗಿ ಸಬ್ಮಿಟ್ ಮಾಡಿದಾಗ ನಮ್ಮದು ಈಗ ಏನು ಪರಿಶಿಷ್ಟ ಜಾತಿಯ ಕುಟುಂಬದ ಸಮೀಕ್ಷೆ ಕಾರ್ಯ ಪೂರ್ಣಗೊಳ್ಳುತ್ತೆ. ಸೊ ಈ ರೀತಿಯಾಗಿ ನಾನ್ SC ಯಾವ ರೀತಿ ಮಾಡಬೇಕು, SC ಯಾವ ರೀತಿ, ಇವೆರಡು ವಿಚಾರಗಳು ನಮಗೆ ಪರ್ಫೆಕ್ಟ್ ಆಗಿದ್ರೆ ನಾವು ಈ ಒಂದು ಗಣತಿ ಕಾರ್ಯವನ್ನು ಸುಲಭವಾಗಿ ಮಾಡ್ಬೋದು. ಸೊ ಏನಾದರೂ ತಮಗೆ ತೊಂದರೆಗಳಿದ್ದರೆ ತಮ್ಮ ಒಂದು ಮೇಲ್ವಿಚಾರಕರನ್ನಾಗಲಿ ಅಥವಾ ತಮಗೆ ತರಬೇತಿ ನೀಡಿದಂತಹ ಮಾಸ್ಟರ್ ಟ್ರೈನರ್ಗಳನ್ನಾಗಲಿ ಅಥವಾ ಅಧಿಕಾರಿಗಳನ್ನು ಸಂಪರ್ಕಿಸಿ ಇದರ ಬಗ್ಗೆ ಹೆಚ್ಚುವರಿ ಮಾಹಿತಿಯನ್ನು ಪಡೆದುಕೊಳ್ಬೋದು. ಇದು ಜಸ್ಟ್ ನಾನು ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಸಂಕ್ಷಿಪ್ತವಾಗಿ, ಇದರಲ್ಲಿ ಏನಾದರೂ ಬದಲಾವಣೆ ಆಗಿರ್ಬೋದು. ಸೊ ಹೆಚ್ಚಿಗೆ ನಿಮಗೆ ಮಾಹಿತಿಗಾಗಿ ತಮ್ಮ ಅಧಿಕಾರಿಗಳನ್ನು ಅಥವಾ ಮೇಲ್ವಿಚಾರಕರನ್ನು ಸಂಪರ್ಕಿಸಿ ಒಂದು ಗುಣಮಟ್ಟದ, ಪಾರದರ್ಶಕ, ಅತ್ಯಂತ ವಾಸ್ತವ ವಿಚಾರಗಳನ್ನು ಈ ಒಂದು ಸಮೀಕ್ಷೆ ಮಾಡುವ ಮೂಲಕ ಈ ಒಂದು ಸಮೀಕ್ಷಾ ಕಾರ್ಯವನ್ನು ಯಶಸ್ವಿಗೊಳಿಸಿರಿ ಎಂದು ಶುಭ ಕೋರಿ ಒಂದಿಷ್ಟು ವಿಚಾರಗಳಿಗೆ ವಿರಾಮ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.